ಫಸ್ಟ್ ಇಲ್ಲಿಂದ ಓಡೋಗ್ಬೇಕು. ಇದೊಂದು ಬದುಕಿ. ಕ್ಯಾಮ್ರಾ ಕಿತ್ಕೊಂಡು ಕಳಿಸಿದ್ರು ನನ್ನ. ಜೋಡಿಸ್ತಾರೆ, ಯಾಕೋ ಭಯನೇ ಆಗ್ತಾ ಇದೆ ನಂಗಂತೂ. मुंबई आए, पप्पू जूस नहीं खाया तो फिर मतलब नहीं हुआ. What is your name? Okay, bye. ಓಕೆ, ಥ್ಯಾಂಕ್ ಯು ಮ್ಯಾಮ್. ಫಾರ್ ಮೈ ಸೇಕ್ ಯು ಆರ್ ಟೇಕಿಂಗ್ ಸೋ ಮಚ್ ಆಫ್ ರಿಸ್ಕ್ ಮ್ಯಾಮ್. What risk? 10 ರೂಪಾಯಿ ಕೊಡೋ ಅಂತ ವಡಾಪಾವನ ಬರೀ 5 ರೂಪಾಯಿ ಕೊಡ್ತಾ ಇದ್ರು. ಮುಂಬೈನ ಸಿಟಿ ಬಸ್ಗೆ ನೋಡಿ ಎಷ್ಟು ಜನ ಕಾಯ್ತವ್ರೆ. ಲೈನು ಅಲ್ಲಿ ಶುರು ಆಗಿರೋದು, ಅಲ್ಲಿಂದ 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 ನೋಡಿ. No! God, please, no! 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 ಎಷ್ಟು ದೊಡ್ಡ ಲೈನ್ ಇದೆ ಸಿಟಿ ಬಸ್ ಸ್ಟಾಪ್ಗೋಸ್ಕರ. ಮುಂಬೈ ಸಿಟಿಯ ಅಂಡರ್ ಪಾಸ್ನಲ್ಲಿ ಇವಾಗ ಹೋಗ್ತಾ ಇದ್ದೀನಿ. ಅಂಡರ್ ಪಾಸ್ ನೋಡಿ ಎಷ್ಟು ಕ್ಲೀನ್ ಆಗಿದೆ. ಎಲ್ಲ ಅಂಗಡಿಗಳು ಮಾಡಿಬಿಟ್ಟವ್ರೆ ಇಲ್ಲಿ. ಎಲ್ಲ ಗಿಫ್ಟ್ ಐಟಮ್ ಇದೆ, ಬಟ್ಟೆ ಅಂಗಡಿ ಇದೆ, ಶೂ ಅಂಗಡಿ ಇದೆ, ಮೊಬೈಲ್ ರೀಚಾರ್ಜು ಮತ್ತು ರಿಪೇರ್ ಮಾಡೋ ಅಂಗಡಿ ಇದೆ. ಮುಂಬೈ ಎಷ್ಟೇ ದೊಡ್ಡ ಸಿಟಿ ಆದರೂ ಇಲ್ಲಿನ ಜಾಸ್ತಿ ಬಿಸ್ನೆಸ್ ಆಗೋದು, ವ್ಯವಹಾರಗಳೆಲ್ಲ ನಡೆಯೋದು ಸಣ್ಣ ಪುಟ್ಟ ಅಂಗಡಿಗಳಿಂದ, ಸಣ್ಣ ಪುಟ್ಟ ಹೋಟೆಲ್ಗಳಿಂದ. अंकल मुंबई पे बहुत लोग पूरा स्पीड पे चला रहा है गाड़ी. रोड अच्छा है इसीलिए. रोड अच्छा है इसीलिए. और अभी ट्रैफिक तो मिला नहीं है ना. अभी ट्रैफिक रहेगा यार पूरा 12 बजे बाद पूरा पैक हो जाएगा इधर रास्ता. अच्छा, अभी सुबह का टाइम है 10:30 बज रहा, 11:15 इसलिए भी खाली है. 1.5 घंटे के बाद आएगा तो पूरा एकदम जाम मिलेगा. ಸಿಕ್ಕಾಪಟ್ಟೆ ಸ್ಪೀಡಾಗಿ ಓಡಾಡ್ತಾರೆ ಮುಂಬೈನ ಸಿಟಿಲಿ. वो अंदर का पूरा फ्रूट मार्केट. हाँ, ये फ्रूट मार्केट है. अच्छा, ये सामने वाला मंगल दास मार्केट है वो. हाँ. ये सामने वाला गली जो है वो अब्दुल रहमान स्ट्रीट है. बैग का होलसेलर मार्केट. सब कुछ अच्छा है मुंबई पे, लेकिन गर्मी थोड़ा ज़्यादा है. गर्मी यहाँ ज़्यादा रहता ही है. कभी गर्मी कम नहीं होगा. हाई दिसंबर में लास्ट में या जनवरी लास्ट में रहता है ठंडा बस. हाँ. यहाँ मिट्टी नहीं है ना. मिट्टी रहेगा तब तो ठंडी लगेगा. तब तो पतले वाला जगह है. सुबह गर्मी, दोपहर में गर्मी, रात में गर्मी, हाँ. सब गर्मी. ಕೋಣನಕುಂಟೆ ಕ್ರಾಸ್ ಕಡೆಯಿಂದ JP ನಗರ್ ಕಡೆ ಹೋಗ್ಬೇಕಾದ್ರೆ ಸೇಮ್ ಇದೇ ಥರ ಫೀಲ್ ಆಗುತ್ತೆ. ಇಲ್ಲೂ ಅದೇ ಥರ ಆಗ್ತಾ ಇದೆ. ಆದರೆ ನಾವಿವಾಗಿರೋದು ಬೆಂಗಳೂರಿನಲ್ಲ, ಮೊಹಮ್ಮದ್ ಅಲಿ ರೋಡ್ ಮುಂಬೈಯಲ್ಲಿ. बहुत ज़्यादा लोग हैं. अभी तो कम है. अभी आगे आप संडे का दिवाली है ना. हाँ, पूरा गर्दी रहेगा, पूरा पैक हो जाता है. अगर दीपावली शुरू हुआ तो पूरा रश रहेगा. यहाँ पूरा रश रहेगा. ನೋಡಿ, ಮುಂಬೈನ ಪಟಾಕಿ ಅಂಗಡಿ ಇದು. ಇಲ್ಲೆಲ್ಲ ಚಿಕ್ಕ ಚಿಕ್ಕ ಪಟಾಕಿ ಸಿಗುತ್ತೆ, ಅಲ್ಲೆಲ್ಲ ದೊಡ್ಡ ದೊಡ್ಡ ಪಟಾಕಿ ಸಿಗುತ್ತೆ. ನಾನಿವಾಗ ಬಂದಿದ್ದೀನಿ ಮುಂಬಾದೇವಿ ರೋಡ್. ಈ ಮುಂಬಾದೇವಿ ಅಂದರೆ ಯಾರು ಗೊತ್ತಾ? ಈಗ ಬೆಂಗಳೂರಲ್ಲಿ ಅಣ್ಣಮ್ಮ ಇಲ್ವಾ, ಅದೇ ಥರ ಸೇಮ್ ಈ ಮುಂಬೈಗೆ ಮುಂಬಾದೇವಿ ತುಂಬಾ ಪವರ್ಫುಲ್ ದೇವಿ. ಮೊದಲು ಈ ಮುಂಬೈನ ಹೆಸರಾಗಿತ್ತು ಮುಂಬಾ ಅಂತ. ಆಮೇಲೆ ಯಾವಾಗ ಬ್ರಿಟಿಷ್ ಅವರೆಲ್ಲ ಬಂದ್ರಲ್ವಾ, ಆವಾಗ ಅವರು ಈ ಊರಿನ ಹೆಸರು ಬಾಂಬೆ ಅಂತ ಇಡ್ತಾರೆ. ಆಮೇಲೆ ಬಾಂಬೆ ಅಂತ ಕರಿತಾ 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 ಆಮೇಲೆ ತಿರ್ಗಾ ಈ ಮುಂಬಾದೇವಿ ಉದ್ಭವ ಮೂರ್ತಿ ಆಗಿರೋದು. ಇದಾದಮೇಲೆ ಈ ಮುಂಬೈಗೆ ಮುಂಬೈ ಅಂತ ಹೆಸರನ್ನ ಚೇಂಜ್ ಮಾಡಿದ್ರು. ನಮ್ಮ ಕಡೆ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹೂವು ಹಣ್ಣು ಕಾಯಿ ತೊಗೊಂಡೋಗ್ತೀವಿ. ಆದರೆ ಇವ್ರ ಕಡೆ ಸ್ಪೆಷಲ್ ನೋಡಿ, ಹೂವು ಮತ್ತು ಸ್ವೀಟ್ಸ್ ಇದೆ.
ಇಲ್ಲಿರೋ ಪೊಲೀಸ್ ಅಂತೂ ತುಂಬಾ ಸ್ಟ್ರಿಕ್ಟು. ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ ಕ್ಯಾಮ್ರಾ ಆಫ್ ಮಾಡಿಕೊಂಡೇ ತೊಗೊಂಡೋಗ್ತಾ ಇದ್ದೆ. ಆದರೆ ಅವರೇ ಕರೆದ್ಬಿಟ್ಟು ಕ್ಯಾಮ್ರಾ ಕಿತ್ಕೊಂಡು ಕಳಿಸಿದ್ರು ನನ್ನ. धोबलिया दादार मित्रों महामला के तमिलगाम रक्षे हिमाचल माची सर्वकाली जय जयंती काली इंदिरा काली भद्रकाली काली दुर्गा समाधि वाला आपकी स्वाहा सुधा नमस्ते दे। माता जी आपके काम धाम में खूब बरकत दें। आपकी हर काम संगीत गौरी नारायण नमस्ते विनायकम ब्रह्मा विष्णु महेश सर्वकाली जय। भैया एक वड़ा पाव। अब्बा लैटरी कंग्रेचुलेशन ब्रदर कंग्रेचुलेशन. ಮುಂಬೈನ ಜನ ಸ್ಟ್ರೀಟ್ ಫುಡ್ಗೆ ತುಂಬಾ ಅಡಿಕ್ಟು. ಎಲ್ಲ ಇಲ್ಲೇ ಬಂದು ರೆಡಿ ಮಾಡ್ಕೋತಾರೆ, ಇಲ್ಲೇ ಅಡುಗೆ ಮಾಡ್ತಾರೆ, ಮತ್ತು ಇಲ್ಲೇ ಎಲ್ಲ ಮಾರಾಟ ಮಾಡ್ತಾರೆ. और अगर तुम लोग नए हो तो सब्सक्राइब करो, वो जो लाल वाला बटन है उस पर फूट फेंक के मारो या फिर मोमबत्ती, मुझे नहीं पता, बस क्लिक हो जाना चाहिए. ನಮ್ಮ ಕಡೆ ಎಲ್ಲ ಕುಡಿಯೋ ನೀರಿಗೆ 5 ರೂಪಾಯಿ ಕಾಯಿನ್ ಹಾಕ್ಬಿಟ್ಟು ಫಿಲ್ಟರ್ ವಾಟರ್ ಹಿಡ್ಕೊಂಡು ಬರ್ತೀವಿ. ಆದರೆ ಮುಂಬೈನ ಜನ ನೋಡಿ, ಇಲ್ಲಿ ಬೆಳಗ್ಗೆನೇ ಹೋಗಿ ಫಿಲ್ಟ್ರಲ್ಲಿ ಈ ಟ್ಯಾಂಕರ್ ತುಂಬ ತುಂಬಿಸ್ಕೊಂಡು ಬಂದು ಈ ಥರ ಸಪ್ಲೈ ತೊಗೊಂಡು ಹೋಗ್ತಾರೆ ಇಲ್ಲಿಂದ. ಈ ತಾತ ಸರಿಯಾಗಿ ಕಾರ್ ಓಡಿಸ್ತಾ ಇಲ್ಲ. ನನಗೆ ಯಾಕಂತೂ ಸ್ವಲ್ಪ ಭಯ ಆಗ್ತಾ ಇದೆ. ಸಿಕ್ಕಾಬಟ್ಟೆ ರಫ್ ಆ್ಯಂಡ್ ಟಫ್ ಆಗಿ ಕಾರ್ ಓಡಿಸ್ತಾವ್ರೆ. ಇದೆಲ್ಲ ಏನು ನೋಡ್ತಾ ಇದ್ದೀರಲ್ಲ, ಇದೇನು ರಿಯಲ್ ಅಲ್ಲ ಬಿಡಿ, ಇದು ಇದೆಲ್ಲ ಡೂಪ್ಲಿಕೇಟ್ ಕವರ್ಸ್ ಇದು. ತಾತ ರೋಡ್ ಸೆಂಟ್ರಲ್ಲೇ ಕಾರ್ ನಿಲ್ಲಿಸ್ತವ್ರೆ. ನೋಡೋಣ ಏನಾಗುತ್ತೆ ಅಂತ. अंकल कितने साल से ड्राइविंग कर रहे हो आप? हाँ, कितने साल से? हो गया करीब 35 साल हो गया. 35 ಇಯರ್ಸ್. ಆದರೆ ಇವ್ರು ಓಡಿಸ್ತಾರೆ ಯಾಕೋ ಭಯನೇ ಆಗ್ತಾಯಿದೆ ನನಗಂತೂ. ಇವಾಗ ನಾನು ಬಂದಿದ್ದೀನಿ ಮುಂಬೈನ ಮೆರೈನ್ ಡ್ರೈವ್ಗೆ. ಮುಂಬೈನ ಲೋಕಲ್ ಜನಕ್ಕೆ ಇದಂತೂ ತುಂಬಾ ಫ್ರೀ ಪ್ಲೇಸು. ಬೆಳಗ್ಗೆ ಮತ್ತು ಸಾಯಂಕಾಲ ಎಲ್ಲ ಇಲ್ಲಿ ತುಂಬ ಜನ ವಾಕಿಂಗ್ ಎಲ್ಲ ಬರ್ತಾರೆ. ಮತ್ತು ಸಾಯಂಕಾಲ ಆದರೆ ತುಂಬ ಜನ ಅವ್ರವ್ರ ಫ್ಯಾಮಿಲಿನ ಕರ್ಕೊಂಡು ಈ ಕಡೆ ಬಂದು ಸಾಯಂಕಾಲ ಟೈಮ್ನ ಅವ್ರು ಆರಾಮಾಗಿ ಸ್ಪೆಂಡ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ನೋಡಿ, ಅಲ್ಲೊಂದು ಫ್ಯಾಮಿಲಿ ಇದೆ. ಇಲ್ಲಿ ಯಾವಾಗಲೂ ಕ್ಲೀನ್ಲಿನೆಸ್ ಮೇಂಟೈನ್ ಆಗ್ತಾ ಇರುತ್ತೆ. ಇಲ್ಲೆಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇರ್ತಾರೆ ತುಂಬ. ಮುಂಬೈಗೆ ಬಂದಾಗಿಂದ ಅದೇ ಹೇಳ್ತಾನೆ ಇದ್ದೀನಿ ನಿಮಗೆ, ಇಲ್ಲಿನ ಸೆಕ್ಯೂರಿಟಿ ತುಂಬಾ ಟೈಟ್ ಇದೆ. ಎಲ್ಲಿ ನೋಡಿದ್ರು ಪೊಲೀಸ್ ಅವ್ರು ಇದ್ದೇ ಇರ್ತಾರೆ. ನೋಡಿ, ಅಲ್ಲಿ ಲೇಡಿ ಪೊಲೀಸ್ ಇದ್ದಾರೆ. ಅಲ್ಲಿ ಸ್ಪೋರ್ಟ್ಸ್ ಅಂದರೆ ದೊಡ್ಡ ದೊಡ್ಡ ಕಲ್ಲುಗಳಿದು, ಸ್ಟಾರ್ ಸೈಜಲ್ಲಿ ಮಾಡೋ ಕಲ್ಲುಗಳಿದು. ಇದನ್ನೆಲ್ಲ ಯಾಕೆ ಸಿಟಿ ಸೈಡ್ನಲ್ಲೆಲ್ಲ ಯೂಸ್ ಮಾಡ್ತಾರೆ? ಈ ಥರ ಸಮುದ್ರದಿಂದ ಎಷ್ಟೇ ಜೋರಾಗಿ ಅಲೆಗಳು ಬಂದು ಹೊಡೆದ್ರೂ ಈ ಟ್ರೈಪಾಟ್ಸ್ಗಳೇನಿದೆ ಅಲ್ಲ, ಈ ಟ್ರೈಪಾಟ್ಸ್ಗಳು ಸ್ಪೀಡ್ನ ಕಡಿಮೆ ಮಾಡುತ್ತೆ. ಯಾಕಂದರೆ ಈಗ ಅಲೆ ಏನಾದರೂ ಜೋರಾಗಿ ಬಂದು ಈ ದಡಕ್ಕೆ ಹೊಡಿತಾ ಇದ್ದರೆ ಇಲ್ಲಿರೋ ಭೂಮಿ ಏನಾಗುತ್ತೆ, ಅದು ಲೂಸ್ ಆಗೋಕ್ಕೆ ಶುರುವಾಗುತ್ತೆ. ಲೂಸ್ ಆದರೆ ಈ ಸಿಟಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಈ ಕಡೆ ಈ ಜಾಗ, ಈ ಭೂಮಿ ಎಲ್ಲ ಲೂಸ್ ಆಗಬಾರ್ದು ಅಂತ ಈ ಥರ ಟ್ರೈಪಾಟ್ಸ್ಗಳನ್ನ ಹಾಕಿರ್ತಾರೆ. ಈ ಟ್ರೈಪಾಟ್ಸು ಒಂದೊಂದು ಟ್ರೈಪಾಡ್ ಬಂದು ಸುಮಾರು 3 ಟನ್ಗಿಂತ ಜಾಸ್ತಿ ತೂಕ ಇರುತ್ತೆ. 3 ಟನ್ ಅಂದರೆ
3000 kg ಜಾಸ್ತಿ ತೂಕ ಇರುತ್ತೆ. ನೋಡಿ ಈ ಥರ ಕಾಣಿಸುತ್ತೆ ಸನ್ಗ್ಲಾಸಲ್ಲಿ. ಸನ್ಗ್ಲಾಸ್ ತೆಗೆದ್ರೆ ಈ ಥರ ಕಾಣುತ್ತೆ. ಮಧ್ಯಾಹ್ನ ಊಟ ಮಾಡಬೇಕು ಅಂತ ಬಾಂದ್ರಾ ವೆಸ್ಟಲ್ಲಿರೋ ಹೈವೇ ಹೋಟೆಲ್ ಹತ್ರ ಬರ್ತಾ ಇದ್ದೀನಿ ಈಗ. ಹೈವೇ ಗೋಮಾಂತಕ್. ಇದೊಂದು ನಾನ್ ವೆಜ್ ಹೋಟೆಲ್ಲು. ಊಟ ಬಂತು. 2 ಚಪಾತಿ ಇದೆ, 1 ಕಪ್ಪಲ್ಲಿ ರೈಸು, ಆಮೇಲೆ ಇನ್ನೊಂದು ಫಿಶ್ ಇದೆ, 2 ಸ್ಲೈಸ್ ಫಿಶ್ಶು, ಮತ್ತು ಇನ್ನೊಂದು ಸ್ವೀಟ್ ಇದೆ. ನೀವು ಬಾಂದ್ರಾ ಕಡೆ ಬಂದರೆ, ಅದು ಬಾಂದ್ರಾ ಈಸ್ಟ್ ಕಡೆ ಬಂದರೆ ಈ ಥರ ಹೋಟೆಲ್ ಸಿಗುತ್ತೆ ನಿಮಗೆ. ನಾನು ಆರ್ಡ್ರ್ ಮಾಡಿದ್ದು ಫುಲ್ ತಾಲಿನಲ್ಲಿ ಮೊದಲೇ ತೋರಿಸಿದ್ದೆ. ಹಂಗೆ ಚಪಾತಿ ತಿಂತ ಗ್ರೇವಿ ಖಾಲಿ ಆಯಿತು ಇಲ್ಲಿ. ಇವಾಗ ಈ ಅನ್ನ ತಿನ್ನೋದಕ್ಕೆ ಗ್ರೇವಿ ಬೇಕಲ್ವಾ, ನಾನು ಅವ್ರಿಗೆ ಎಕ್ಸ್ಟ್ರಾ ಗ್ರೇವಿ ಕೊಡಿ ಅಂದರೆ ಗ್ರೇವಿ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಅಂದರು. ನೋಡಿ, ಇದೊಂದು ಸಣ್ಣ ಕಪ್ ಗ್ರೇವಿಗೆ ಎಷ್ಟು ರೂಪಾಯಿ ಚಾರ್ಜ್ ಮಾಡಿರ್ಬೋದು? 80 ರೂಪಾಯಿ ಅಂತೆ. ಇಷ್ಟು ಚಿಕ್ಕ ಕಪ್ಪಲ್ಲಿ ಈ ಸಾಂಬಾರಿಗೆ 80 ರೂಪಾಯಿ. ಇವಾಗ ಗೊತ್ತಾಗ್ತಾ ಇದೆ ಮುಂಬೈ ಯಾಕೆ ಇಷ್ಟೊಂದು ಕಾಸ್ಟ್ಲಿ ಸಿಟಿ, ಜನ ಯಾಕೆ ಜಾಸ್ತಿ ಸ್ಟ್ರೀಟಲ್ಲಿ ಫುಡ್ ತಿಂತಾರೆ ಅಂತ. ನೋಡೋಕ್ಕಷ್ಟೇ ಇಷ್ಟು ದೊಡ್ಡ ಕಪ್ಪು ಅನ್ನ ನೋಡಿ, ಇಷ್ಟೇ ಬಂದಿರೋದು, ಇಷ್ಟೇ. ಇದರಲ್ಲಿ ಒಂದು 3 ಇಲ್ಲ 4 ತುತ್ತಾಗ್ಬೋದು ಅಷ್ಟೇ. ಇನ್ನು ಬೌಲಲ್ಲಿ ಇಷ್ಟು ಉಳ್ಕೊಂಡಿದೆ. ಸಿಕ್ಕಾಬಟ್ಟೆ ಕಾಸ್ಟ್ಲಿ ಸಿಟಿ ಗುರು ಮುಂಬೈ, ಸಿಕ್ಕಾಬಟ್ಟೆ ಕಾಸ್ಟ್ಲಿ. ಹೋಟೆಲ್ ಹೈವೇ ಗೋಮಾಂತಕ್ ಹೆಂಗೆ ಮಾಡಿದ್ದಾರೆ ನೋಡಿ. ಒಂದು ಸರ್ಮೈ ಕರಿ ಥಾಲಿ ಬಂದು 380. ಅದೊಂದು ಚಿಕ್ಕ ಕಪ್ಪು ಸಾಂಬಾರಿಗೆ 80 ರೂಪಾಯಿ. ಅದು ಒಂದು ಊಟ ತೊಗೊಂಡ್ರು. ಇದು ಸ್ಕ್ಯಾಮ್, 100% ಸ್ಕ್ಯಾಮ್ ಇದು. खत्म, बाय बाय, टाटा, गुड बाय, गया. ನನ್ನ ಜೀವನದಲ್ಲೇ 80 ರೂಪಾಯಿ ಕೊಟ್ಟು ಒಂದು ಕಪ್ನ ಸಾಂಬಾರು ತೊಗೊಂಡಿಲ್ಲ ನಾನು. ಇಲ್ಲಿನ ಜನ ಅಂತೂ ಸಿಕ್ಕಾಬಟ್ಟೆ ಫಾಸ್ಟು, ಅವ್ರಿಗಂತೂ ಟೈಮೇ ಇರಲ್ಲ. ಅವ್ರೇನು ಮಾಡ್ತಾರೆ ಅಂದರೆ ಈ ಥರ ರೈಲ್ವೆ ಸ್ಟೇಷನಲ್ಲಿ ಅಲ್ಲಿ ಇಲ್ಲಿ ಮತ್ತು ರೋಡ್ ಸೈಡಲ್ಲಿ ಎಲ್ಲಾದರೂ ಹೋಗ್ಬೇಕಾದ್ರೆ ಅವ್ರ ಶೂಗಳನ್ನ ಅಲ್ಲೇ ಪಾಲಿಷ್ ಮಾಡಿಸ್ಕೊಂಡು ಹೋಗ್ತಾರೆ. मरना है क्या भोसड़ी के? मरना तेरे को डर नहीं लगता? ನೋಡಿ ಇಲ್ಲೆಲ್ಲ ಯಾವ ಥರ ರೋಡ್ ಸೈಡಲ್ಲಿ ತರಕಾರಿ ಮಾರ್ತಾ ಇದ್ದಾರೆ ಅಂತ. ಪೊಲೀಸ್ ಫುಲ್ ಸ್ಟ್ರಿಕ್ಟು, ಎಲ್ಲ ಗಾಡಿಗಳನ್ನ ಹಿಡಿತಾ ಇದ್ದಾರೆ ಇಲ್ಲಿ. भैया आपको केबल कनेक्शन कहाँ से मिलेगा? केबल कनेक्शन इलेक्ट्रिसिटी ना? हाँ, इलेक्ट्रिसिटी और टीवी को कनेक्शन. येलो वाला, येलो ये लाइन. अच्छा, ये तो मतलब पानी का है क्या? इसीलिए इधर थोड़ा लीकेज हो रहा है. मतलब अंडरग्राउंड में कुछ नहीं है आपको? अंडरग्राउंड आपको पानी कहाँ से आता है? ये गवर्नमेंट छोड़ता है कि आपको? उधर है, उधर टॉयलेट के पीछे है. अच्छा, उधर से कनेक्शन इधर. 24 आवर्स मिलेगा आपको पानी? नहीं, 8 आवर्स. 8 आवर्स टाइमिंग है? टाइमिंग. अच्छा अच्छा, ಓಕೆ, ठीक है, ಥ್ಯಾಂಕ್ ಯು. ನೋಡಿ, ಇವಾಗ ಮೇಲೆಗಡೆ ಮನೆ ಇದೆ ಅಲ್ವಾ, ಆ ಮನೆಗೆ ಡೋರ್ನ ಅಲ್ಲೇ ಕ್ಲೋಸ್ ಮಾಡಿಬಿಡ್ತಾರೆ. ಅದೊಂದು ಪ್ಲೇಟ್ ಇಟ್ಬಿಡ್ತಾರೆ ಅಷ್ಟೇ ಮೇಲೆ. ನೋಡಿ, ಇವಾಗ ಇಲ್ಲೊಂದು ಮನೆ ಇದೆ, ಮನೆ ಲಾಕ್ ಆಗಿದೆ. ಇಷ್ಟೇ ಆಗಲ್ಲ ಒಂದು ಮನೆ ಇರೋದು ನೋಡಿ, ಇಲ್ಲಿಂದ ಇಲ್ಲಿವರೆಗೂ. ಹಾಯ್ ಭಯ್ಯ. What is your name?
My name is Samir. Where is your school? हाँ municipality. Municipality school. Who is the? वो हमारा दोस्त. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. यहाँ पे ಕಪಡೆ ಸ್ಟಿಚಿಂಗ್ हो रहा है. ಬಟ್ಟೆಗಳು ಹೊಲಿತಾ ಇದಾರಂತೆ ಅಲ್ಲಿ. ಹಾಂ ವಿಡಿಯೋ ಹಾಂ ಯೂಟ್ಯೂಬರ್ ಹಾಂ ಹಾಯ್ ಮೈಸೆಲ್ಫ್ ವಿಜಯ್. ಇದು ಆಕ್ಚುಲಿ ಚೆನ್ನಾಗಿರೋದು. ट्रैक पैंट वो मैन्युफैक्चरिंग हो रहा है. अच्छा इतने छोटा छोटा गली पे सब कुछ अच्छे से चल रहा है. हाँ इसीलिए पहले से देख कर आ रहा हूँ. क्या भाई बताओ. नहीं अंदर नहीं आऊँगा. ತಿರ್ಗಾ ಚಲೋ ಅಂತವನೆ ಒಳಗಡೆ ಖರೀದವನೆ ತಿರ್ಗಾ ಬಂದಿರೋ ರೂಟ್ಗೆನೆ. ಇಲ್ಲಿ ಯಾವುದೋ ತಿರ್ಗಾ ಸಣ್ಣ ಡೆಲ್ಲಿ ಸಿಕ್ತೋ. ಇಲ್ಲೊಂದು ಮನೆ ಇದೆಯಾ ನೀವು ನೋಡ್ತಾ ಇದ್ದೀರಾ. ಇದೊಂದು 5 ಅಡಿ ಇದೆ ಅನ್ಕೊತೀನಿ. ಇಲ್ಲೊಂದು ಮನೆ, ಅದ್ರ ಮೇಲೆಗಡೆ ಅಂಗಡಿ ಮಾಡ್ಕೊಂಡಿದ್ದಾರೆ. ಎಲ್ಲಿ ಹೋಗ್ತಾ ಇದ್ದೀನಿ. ಓ ಇಲ್ಲೇನೋ ಸಿಕ್ತು ಬಾವಿನ. ಅದು ಬಾವಿ ಇದೆ ಇಲ್ಲೊಂದು, ಅದು ಓಪನ್ ಏರಿಯಾ ಇದೆ ಮೇಲೆಗಡೆ. ಕೇಬಲ್ ನೋಡ್ರಿ, ಇಲ್ಲಿ ಹೋಗೋದಕ್ಕೆ ಭಯ ಆಗ್ತಾ ಇದೆ. ತಲೆಗೆ ತಾಕ್ಬಿಡುತ್ತೆ, ಹಂಗೆ ನೋಡ್ಕೊಂಡು ಹೋಗ್ಬೇಕು. ನೋಡಿ ಇಲ್ಲೆಲ್ಲ ಕಬ್ಬಿಣದ್ದು ಬೀಮ್ ಇದೆ, ಇಲ್ಲಿ ನೋಡ್ಕೊಂಡು ಹೋಗ್ಬೇಕು. ನಾನೇನೋ ಕ್ಯಾಮ್ರಾ ಎತ್ಕೊಂಡು ಹೋಗ್ಬಿಡ್ತೀನಿ. ನಿಮ್ಮ ಮನೆ ಒಂದ್ಸಲ ನೋಡಬೇಕು ಅಂತ ನೋಡ್ದ. ನಾವೆಲ್ಲ ಇಷ್ಟು ಚಿಕ್ಕ ಮನೇಲಿ ಇದ್ದೀವಿ, ಇವರೆಲ್ಲ ಕ್ಯಾಮ್ರಾ ತೊಗೊಂಬಂದ್ಬಿಟ್ಟು ನಿಮ್ಮ ಮನೆ ತೋರಿಸ್ಬೋದಾ ಅಂತ ಕೇಳಿದ್ರೆ ಅದೊಂಥರ ಅವ್ರಿಗೆ ಮನ್ಸಿಗೆ ಬೇಜಾರು ಮಾಡ್ದಂಗೆ ಆಗುತ್ತೆ. ಹೇಳ್ರಪ್ಪ. बोलो ऑन करने के लिए बोला ना कैमरा को. क्या नाम है चैनल का आपके? चैनल एम विजय, एम स्पेस विजय. कन्नड़ा में करता हूँ. बुलाया नहीं कनाडा में. कन्नड़ा नहीं, कन्नड़ा. कनाडा. ಇವಾಗ ಆ್ಯಕ್ಚುಲಿ ರಿಯಲ್ ಧಾರಾವಿ ಸ್ಲಮ್ ಒಳಗಡೆ ಬಂದಿದ್ದೀನಿ. मैं बेंगलुरु से. हाँ. क्या आप लोग इधर ही रहते हो? क्या लोग करते हो? बचपन से. अच्छा. हम लोग भी रैपर. मुंबई का रैपर है क्या आप लोग? ನೋಡ್ರಿ ಹುಡುಗರು ಬನ್ನಿ ನಮ್ಮ ಮನೆಗೆ ವಿಡಿಯೋ ಮಾಡಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಇಬ್ರು. आपके भाई का है क्या? ले अंदर क्या चीज का ये? हाँ? यूट्यूब चैनल है. ಓ ನೋಡಿ ಅಲ್ಲಿದೆ ಕಿಚನ್ನು, ಇದೊಂದು ಬಾತ್ರೂಮ್ ಇದೆ, ಇಲ್ಲಿ ಇದೆ ಅವ್ರ ಲಿವಿಂಗ್ ಹಾಲು. अरे हमारा पटाखा है ये. क्या दिवाली आ रहा है ना. हाँ पटाखा है उसमें. ये यूट्यूबर है क्या भाई? ಥ್ಯಾಂಕ್ ಯು. ನೋಡ್ರಿ ಅವ್ನ ಮನೆ ತೋರ್ಸೋಣ ಅಂತ ಹೋದ್ರೆ ಆ ಹುಡುಗ ದೀಪಾವಳಿ ಬರ್ತಾ ಇದೆ ಅಲ್ಲ, ಪಟಾಕಿ ಇದೆ ನಂದು ಕವರಲ್ಲಿ ಅಂತ ತೋರಿಸ್ತಾವನೆ. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ನೋಡ್ರಿ ಮುಂಬೈನ ಫೇಮಸ್ ಹಾಲು ಅಂಡಿ. ಬೇಯಿಸ್ಕೊಂಡಿರೋ ಆಲೂಗಡ್ಡೆನ ನೀಟಾಗಿ ಸಿಪ್ಪೆ ತೆಗೆದು ಒಳಗಡೆ ಇರೋ ಸ್ಟಫಿಂಗ್ ಆಚೆ ತೆಗಿತಾವ್ರೆ. ಎಲ್ಲ ಅವ್ರ ಮಸಾಲೆಗಳನ್ನೆಲ್ಲ ಹಾಕ್ತಾಯಿದ್ದಾರೆ ಸ್ಟಫಿಂಗ್ ಒಳಗಡೆ. ಚೆನ್ನ ಮತ್ತು ಈರುಳ್ಳಿ. ತುಂಬಾ ಫ್ಲೇವರ್ಫುಲ್ಲು. ಗೋಲ್ಗಪ್ಪ ಟೈಪ್ ಮಾಡಿಕೊಡ್ತಾ ಇದ್ದಾರೆ. ಧಾರಾವಿ ಒಳಗಡೆ ಇರೋ ತರಕಾರಿ ಮಾರ್ಕೆಟ್ ಇದು. ಕ್ಯಾಮ್ರಾಮ್ಯಾನ್ ಜಲ್ದಿ ಫೋಕಸ್ ಕರೋ ಅದನ್ನೇ ಹೇಳ್ತಾವ್ರು ಇಲ್ಲಿ.
ಫಸ್ಟ್ ಇಲ್ಲಿಂದ ಓಡೋಗ್ಬೇಕು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಮುಂಬೈಗೆ ಬಂದು ವಡಾಪಾವ್ ತಿಂದಿಲ್ಲ ಅಂದರೆ ಹೆಂಗೆ? ನಾನಿವಾಗ ಬಂದಿದ್ದೀನಿ ಸೈನ್ಸ್ ಸರ್ಕಲ್ಗೆ. ಇಲ್ಲಿನ ಲೋಕಲ್ ಜನಕ್ಕೆ ಈ ಅಂಕಲ್ನ ವಡಾಪಾವ್ ಅಂದರೆ ತುಂಬಾ ಫೇಮಸ್ಸು. ಅಂಕಲ್ एक वड़ापाव देना. खाने का खाने का चटनी का गोड. ಈ ಅಂಕಲ್ನ ವಡಾಪಾವ್ ತುಂಬಾ ಫೇಮಸ್ ಇಲ್ಲಿ. Only 12 rupees. ಹಾಂ, ಚೇಂಜ್ ನೈ ತಾ ಇಸ್ಲಿಯೇ. ಈ ಅಂಕಲ್ನ ವಡಾಪಾವ್ ಇಷ್ಟೊಂದು ಪಾಪ್ಯುಲರ್ ಯಾಕೆ ಅಂದರೆ, ಮೊದಲೆಲ್ಲ ಇವರು ಒಂದು ಸಿಂಗಲ್ ವಡಾಪಾವ್ನ 10 ರೂಪಾಯಿ ಕೊಡ್ತಾಯಿದ್ರು. ಇವಾಗ ಅದೇ ವಡಾಪಾವ್ನ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, 12 ರೂಪಾಯಿ ತೊಗೋತಾರೆ. ಮೊದಲೆಲ್ಲ ಏನಾದರೂ ಸ್ಕೂಲ್ ಹುಡುಗರು ಸ್ಕೂಲ್ ಯೂನಿಫಾರ್ಮಲ್ಲೇ ಬಂದುಬಿಟ್ರೆ 10 ರೂಪಾಯಿ ಕೊಡೋ ಅಂಥ ವಡಾಪಾವ್ನ ಬರೀ 5 ರೂಪಾಯಿ ಕೊಡ್ತಾಯಿದ್ರು. ಇವಾಗ 12 ರೂಪಾಯಿ ಫುಲ್ ವಡಾಪಾವ್ನ ಬರೀ 7 ರೂಪಾಯಿ ಕೊಡ್ತಾರೆ. You have to go by walk itself, ma'am. Yeah, it's okay, beta. Ma'am, it's okay. I can handle everything. At least now since I came here, let me finish it. Otherwise, it will bother me. Okay. Take the hospital and then wait for the bus, huh? Okay, ma'am. What's your name? My name is Vijay. Okay, Vijay. Bye. Okay, thank you, ma'am. For my sake, you are taking so much of It's risk, okay, ma'am. okay. What risk, beta? Tell all the best. Okay, thank you so much, ma'am. ಸೈನ್ಸ್ ಸರ್ಕಲಿಂದ ಬಿಂಡಿ ಬಜಾರ್ ಕಡೆ ಬರಬೇಕಾದ್ರೆ ಡೈರೆಕ್ಟ್ ಬಸ್ ನಂಗೆ ಸಿಗ್ತಾ ಇರಲಿಲ್ಲ. ಅದಕ್ಕೆ ಅಲ್ಲಿ ಒಬ್ಬರು ಆಂಟಿ ಸಿಕ್ಕಿದ್ರು. ನಾನು ಅವ್ರ ಹತ್ರ ಕೇಳಿದ್ದಕ್ಕೆ ಅವರು ಇದರ್ಸೆ ಡೈರೆಕ್ಟ್ ಬಸ್ ನೈ ಮಿಲೆಗ ಬೇಟಾ ಅಂತ ಹೇಳಿದ್ರು. ಅಂದರೆ ಇಲ್ಲಿಂದ ನಿಮಗೆ ಡೈರೆಕ್ಟ್ ಬಸ್ ಸಿಗೋದಿಲ್ಲ, ನನ್ನ ಜೊತೆ ಬಾ ಅಂದ್ಬಿಟ್ಟು ಸೆಂಟ್ರಲ್ ಯಾವುದೊಂದು ಬಸ್ ಸ್ಟಾಪಲ್ಲಿ ಇಳಿಸಿದ್ರು. ಟಿಕೆಟು ಅವರೇ ತೊಗೊಂಡ್ರು. ತಿರ್ಗಿ ಅಲ್ಲಿಂದ ಇಲ್ಲಿಗೆ ಡೈರೆಕ್ಟ್ ಬಸ್ ಸಿಕ್ಕೋದಕ್ಕೆ ಪಕ್ಕದ ರೋಡಿಗೆ ಅವರೇ ಕರ್ಕೊಂಡೋಗಿ ಬಸ್ ಸ್ಟಾಪ್ವರೆಗೂ ಬಿಟ್ಟು ಅಲ್ಲಿಂದ ನೀಟಾಗಿ ಬಸ್ ನಂಬರೆಲ್ಲ ಹೇಳಿ ನನ್ನ ಕಳಿಸಿದ್ರು. ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ಲು ಮುಂಬೈನ ಜನ ಇಲ್ಲಂತೂ. ಇಲ್ಲಿ ಮಾಡೋ ಕೊಕೊನೆಟ್ ದಿಲ್ವಾಲೆ ತುಂಬಾ ಫೇಮಸ್ಸು. कितना दिल वाले? नारियल में डब्बे में कितने में? और तुम्हारा इतना स्टम सुनने का रहता है. ಇಲ್ಲಿ ಅಪ್ಪು ಸ್ಪೆಷಲ್ ದಿಲ್ವಾಲೆ ಮಾಡೋ ಕೊಕೊನಟ್ ದಿಲ್ವಾಲೆ ಕ್ರೀಮ್ ಇದು ತುಂಬಾ ಸ್ಪೆಷಲ್ಲು. ನೀವೇನಾದರೂ ಮುಂಬೈ ಕಡೆ ಬಂದರೆ ಇದನ್ನು ಮಿಸ್ ಮಾಡೋದಂತೂ ಮರೀಲೇಬೇಡಿ. ಫ್ರೆಶ್. ಇವಾಗ ನೋಡಿದ್ರಲ್ಲ, ಅವ್ರು ಇವಾಗ ಏನು ಎಳ್ನೀರನ್ನ ಒಡೆದು ನೀರನ್ನ ಆಚೆ ತೆಗಿತಾ ಇದ್ರಲ್ವ, ಅದರಲ್ಲಿ ಸಿಕ್ಕಿರೋ ಕಾಯಿನ ಚೆನ್ನಾಗಿ ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಗೋಡಂಬಿ ಎಲ್ಲ ಹಾಕಿ ತಿರ್ಗಾ ಗ್ರೈಂಡ್ ಮಾಡಿ ಅವ್ರು ಸ್ಪೆಷಲ್ ಕ್ರೀಮ್ ಎಲ್ಲ ಹಾಕಿ ಸರ್ವ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಸ್ಪೆಷಲಾಗಿ ಕೊಕೊನಟ್ ದಿಲ್ವಾಲೆ ಜೊತೆಗೆ ನಿಮಗೆ ಪಪಾಯ ಕ್ರೀಮ್ ಸಿಗುತ್ತೆ, ಸ್ಟ್ರಾಬೆರಿ ಕ್ರೀಮ್ ಸಿಗುತ್ತೆ, ಮತ್ತು ಪೈನಾಪಲ್ ಕ್ರೀಮ್ ಸಿಗುತ್ತೆ, ಆ್ಯಪಲ್ ಕ್ರೀಮ್ ಸಿಗುತ್ತೆ. ಇಲ್ಲಿ ಎಲ್ಲನೂ ತುಂಬಾ ಫೇಮಸ್ಸು. ಆದರೆ ಮೇಯ್ನ್ ಅಟ್ರಾಕ್ಷನ್ ಅಂತ ಬಂದರೆ ಇರೋದೇ ಈ ಕೊಕೊನಟ್ ದಿಲ್ವಾಲೆ. भैया आपका मेन्यू बताइए. स्ट्रॉबेरी है, मैंगो है, सीताफल है, अंजीर है, चिकू है, बनाना है, खरबूजा, खजूर, एप्पल है, मौसमी, ड्राईफ्रूट है, मस्ताना, खजूर, तालिबान है, कीवी है, चिकू है, पीच है, मैंगो है, मैंगो क्रीम है, दिलवाले क्रीम है, ड्राईफ्रूट क्रीम है, अनार है, मौसमी, गायरबेट, सबको छोड़कर भी स्पेशल दिलवाले चल रहा है. सीजन में भी सीताफल और स्ट्रॉबेरी है. आपकी दुकान में जो फास्ट मूविंग होता है वो कौन सा आइटम है? कोकोनट क्रीम और सीजनल फ्रूट. ये सीताफल तोड़ के दिखा.
ಇಲ್ಲಿನ ಸ್ಪೆಷಲ್ ಕೊಕೊನಟ್ ದಿಲ್ವಾಲೆ ಬೇಕು ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಈ ಥರ ಕಟ್ ಮಾಡಿ ಒಳಗಡೆ ಇರೋ ಎಳ್ನೀರಲ್ಲಿ ಸಿಕ್ಕಿರೋ ಕಾಯಿನ ತೆಗೆದು ಅಲ್ಲಿ ಗ್ರೈಂಡರಲ್ಲಿ ಹಾಕಿ ಚೆನ್ನಾಗಿ ನಿಮಗೆ ಮಿಕ್ಸಿಂಗ್ ಮಾಡಿ ಮೇಲೆ ಕ್ರೀಮ್ ಹಾಕಿ ಜೊತೆಗೆ ಇಲ್ಲಿರೋ ಡ್ರೈ ಫ್ರೂಟ್ಸ್ನ ಹಾಕಿ ನಿಮಗೆ ಸರ್ವ್ ಮಾಡಿಕೊಡ್ತಾರೆ. ಇಲ್ಲಿನ ಮೇನ್ ಸ್ಪೆಷಲ್ ಫಸ್ಟು ಪ್ರಿಫರೆನ್ಸ್ ಜನ ಕೊಡೋದೆ ಅದಕ್ಕೆ. ಐಸ್, ಶುಗರ್, ಕ್ರೀಮ್, ಅಮೂಲ್ ಫ್ರೆಶ್, ಪ್ಯೂರ್. ಇದೇ ಇವ್ರನ್ನ ಸ್ಪೆಷಾಲಿಟಿ. ನೋಡಿದೆ ಎಲ್ಲ ಸ್ಟ್ರಾಬೆರಿ ಶೇಕ್ ಆರ್ಡ್ರ್ ಮಾಡಿದ್ರೆ ಹೆಂಗೆ ಕೊಡ್ತಾರೆ ಬೇರೆ ಕಡೆ ಎಲ್ಲ, ಸ್ಟ್ರಾಬೆರಿನ ಚೆನ್ನಾಗಿ ಗ್ರೈಂಡ್ ಮಾಡಿ ಕ್ರೀಮ್ ಹಾಕಿ ಕೊಡ್ತಾರೆ. ಇವರು ಸ್ಟ್ರಾಬೆರಿನ ಚೆನ್ನಾಗಿ ಗ್ರೈಂಡ್ ಮಾಡಿ ಜೊತೆಗೆ ಎಕ್ಸ್ಟ್ರಾ ಸ್ಟ್ರಾಬೆರೀಸ್ನ ಮೇಲೆ ಆ್ಯಡ್ ಮಾಡಿ ಅದ್ರ ಜೊತೆಗೆ ಕ್ರೀಮು ಮತ್ತು ಡ್ರೈ ಫ್ರೂಟ್ಸ್ನ ಹಾಕಿ ಸರ್ವ್ ಮಾಡ್ತಾರೆ. ನೀವೇನಾದರೂ ಮುಂಬೈಗೆ ಬಂದರೆ ಯಾರನ್ನು ಕೇಳಿದ್ರು ಹೇಳ್ತಾರೆ ಪಪ್ಪು ಜ್ಯೂಸ್ ವಾಲಾ ಅಂತ. ಹೇನಾ ಭಯ್ಯ? ಪಪ್ಪು किसी को मुंबई पे किसी को पप्पू जूस वाला किया. मुंबई नहीं है, मुंबई आया है, पप्पू जूस नहीं खाया तो फिर मतलब नहीं हुआ. ನೋಡಿ, ನೀವು ಮುಂಬೈಗೆ ಬಂದು ಪಪ್ಪು ಜ್ಯೂಸ್ ಎಲ್ಲ ಟ್ರೈ ಮಾಡಿಲ್ಲ ಅಂದರೆ ಎಲ್ಲ ಇನ್ಕಂಪ್ಲೀಟ್ ಅಂತ ಹೇಳ್ತಾ ಇದ್ದಾರೆ ಓನರು.